ನಮಸ್ಕಾರ. ನಾನು ಈ ದಿನ ಮಾತಾಡೋಕ್ಕೆ ಹೊರಟಿರುವಂಥದ್ದು ತುಂಬ ಇಂಟ್ರೆಸ್ಟಿಂಗ್ ಟಾಪಿಕ್ ಇದೆ. ಲೈಫಲ್ಲಿ ಎಲ್ರಿಗೂ ಒಂದ್ಸತಿ ಈ ಥರ ಆಗಿದ್ದಿರುತ್ತೆ. ಅದನ್ನು ದಾಟಿ ಬಂದವರಿದ್ದಾರೆ, ಅದು ಇನ್ನೂ ಫೇಸ್ ಮಾಡ್ತಾ ಇರೋರಿದ್ದಾರೆ. ಅದನ್ನು ಸೋಷಲ್ ಆಂಗ್ಸೈಟಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸೋಷಲ್ ಆಂಗ್ಸೈಟಿ ಅಂದರೆ ಸಾಮಾಜಿಕ ಆತಂಕದ ಸಮಸ್ಯೆ ಅಂತ ಕರೀತಾರೆ. ಅದು ನಿಜವಾಗಿಯೂ ಹೌದು. ನನ್ನ ಸುತ್ತಮುತ್ತ ಇರೋ ಜನಗಳು ನನ್ನ ಬಗ್ಗೆ ಏನು ಅಂದ್ಕೊಳ್ತಾರೆ ಅನ್ನೋ ಭಯ, ನಾನೇನಾದರೂ ಮಾತಾಡಿದ್ರೆ ಯಾವ ಥರ ನನ್ನ ಜಡ್ಜ್ ಮಾಡ್ತಾರೆ, ನನ್ನ ಬಗ್ಗೆ ಏನು ಅಭಿಪ್ರಾಯ ಬರುತ್ತೆ ಅನ್ನೋ ಭಾವನೆಯಿಂದ ನನಗಾಗೋ ನರ್ವಸ್ನೆಸ್ ಅಥವಾ ಭಯನ ಸೋಷಲ್ ಆಂಗ್ಸೈಟಿ ಅಂತ ಹೇಳ್ತಾರೆ. ಈ ಸೋಷಲ್ ಆಂಗ್ಸೈಟಿ ಅನ್ನೋದು ಮೊದಲು ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಗೊತ್ತಾ? ನಮ್ಮಲ್ಲಿ ನಮ್ಮ ಸ್ಕೂಲ್ಗಳಿಂದನೇ ಮೊದಲು ಸ್ಟಾರ್ಟ್ ಆಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ನಮ್ಮ ಸ್ಕೂಲ್ಗಳಲ್ಲೇ ತಗೊಳ್ಳಿ. ನಮ್ಮ ಟೀಚರ್ಸ್ಗಳು ಪಾಠ ಎಲ್ಲ ಮಾಡಿದ್ಮೇಲೆ ಏನಾದರೂ ಡೌಟ್ಸ್ ಇದೆಯಾ ಅಂತ ಕೇಳಿದಾಗ ನಮಗೆ ಡೌಟ್ ಇದ್ರೂ ಕೂಡ ನಾವು ಕೈ ಎತ್ತದೇನೆ ಯಾರೇನು ಅಂದ್ಕೊಳ್ತಾರೋ ನನ್ನ ಡೌಟ್ ಕೇಳಿದ್ರೆ ಕೆಲವೊಂದು ಸತಿ ಅವ್ರು ನಮಗೆ ಕ್ವಶನ್ಸ್ ಕೇಳ್ತಾರೆ. ಆನ್ಸರ್ ನಿಮ್ಮಲ್ಲಿ ಇದೆ, ನಮಗೆ ಗೊತ್ತಿದೆ ಆನ್ಸರ್, ಅದು ಗೊತ್ತಿದೆ ಇದು ಏನಂತ. ಆದರೂ ನಾವು ಕೈ ಎತ್ತದೇನೆ ನನಗೆ ಯಾಕಪ್ಪ, ಯಾರಾದ್ರೂ ಏನಾದ್ರು ಅಂದ್ಕೊಳ್ತಾರ, ತಪ್ಪು ಹೇಳ್ಬಿಡ್ತೀನ ಅಂತ ಒಂದು ಭಾವನೆ ಇರುತ್ತಲ್ಲ, ಅಲ್ಲಿಂದನೇ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದೀವಿ. ನಿಜ ಹೇಳ್ಬೇಕಂದ್ರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ಅದು ತಲೆ ಕೆಡಿಸ್ಕೊಂಡು ನಿಮ್ಮ ಬಗ್ಗೆ ಯೋಚನೆ ಕೂಡ ಮಾಡಲ್ಲ ಅವರು. ಯಾರ ಫೋನ್ ಬಿಲ್ ಆಗಲಿ, ಹೌಸ್ ರೆಂಟ್ ಆಗಲಿ, ಊಟ ಬಟ್ಟೆ ತಿನ್ನಿ ಯಾರು ಬಂದು ಕೊಡ್ಸಲ್ಲ. ಸೊ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಯಾರೇನು ಅಂದ್ಕೊಳ್ತಾರೆ ಅಂತ? ಎಲ್ಲ ಅವ್ರವ್ರ ಕಷ್ಟ ಸುಖಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡಿಕೊಂಡು ಕೆಲಸ ಕಾರ್ಯ ಮುಗಿಸ್ಕೊಂಡು ಟೈಮ್ ಆದಮೇಲೆ ಅವ್ರವ್ರ ಪಾಡಿಗೆ ಅವ್ರ ಚಿಂತೆಯಲ್ಲಿ ಮನೆಗೆ ಹೋಗ್ಬಿಡ್ತಾರೆ. ಫೈನಲ್ಲಾಗಿ ನಾನು ಹೇಳೋಕೆ ಹೊರಟದಿಷ್ಟೇ, ಈ ಸೋಷಲ್ ಆಂಗ್ಸೈಟಿ ಕಾನ್ಸೆಪ್ಟ್ ಅನ್ನೋದು ನಮ್ಮ ತಲೆಯಲ್ಲಿ ನಾವೇ ಬಿಟ್ಕೊಂಡಿರೋ ಹುಳು. ಈ ಇಮ್ಯಾಜಿನೇಷನ್ನ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಜಾಲಿಯಾಗಿರೋದನ್ನು ಕಲಿಯೋಣ. ನಮಗೆ ಗೊತ್ತಿಲ್ಲದೇನೋ ಈ ಥರ ಎಷ್ಟೋ ಜನ ಫೇಸ್ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅಥವಾ ನಾವೇ ಆಗಿರ್ಬೋದು, ಅಥವಾ ನೀವೇ ಆಗಿರ್ಬೋದು. ಅವರಿಗೆಲ್ಲ ಈ ವಿಡಿಯೋ ರೀಚ್ ಆಗೋ ತನಕ ಶೇರ್ ಮಾಡಿ, ನಿಮ್ಮಲ್ಲಿಂದ ಏನಾದರೂ ಜಾಲಿಯಾಗಿರೋದನ್ನು ಕಲಿಯೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬೈ.